ಪೌಷ್ಟಿಕಾಂಶದ ಶಕ್ತಿ ಕೇಂದ್ರವೆಂದು ಪರಿಗಣಿಸಲಾಗುತ್ತದೆ. ಜಠರ ಮತ್ತು ಕರಳಿನ ತೊಂದರೆಯನ್ನು ಮಾಡಬಹುದು. ಇದು ಮೆದುಳಿನ ಆರೋಗ್ಯಕ್ಕೆ ಅವಶ್ಯಕವಾಗಿದೆ. ಉಸಿರುಗಟ್ಟಿಸುವ ಅಪಾಯವನ್ನು ಈ ಬೀಜ ಉಂಟು ಮಾಡಬಹುದು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಆರ್ ಜೆ ಹರೀಶ. ನಿಮ್ಮೆಲ್ಲರಿಗೂ ಆರ್ ಜೆ ಹೆಲ್ತ್ ಕೇರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಾಮಾನ್ಯವಾಗಿ ಮೆಕ್ಸಿಕೋದಂತಹ ಪ್ರದೇಶಗಳಲ್ಲಿ ಬೆಳೆಯುವ ಚಿಯಾ ಬೀಜಗಳು ಅವುಗಳ ಪೌಷ್ಟಿಕಾಂಶದ ಮೌಲ್ಯದಿಂದ ಭಾರತದಲ್ಲಿ ಜನಪ್ರಿಯಗೊಂಡಿದೆ. ಈ ವಿಡಿಯೋದಲ್ಲಿ ಈ ಚಿಯಾ ಬೀಜಗಳನ್ನು ಎಷ್ಟು ತಿನ್ನಬೇಕು, ಯಾವ ರೂಪದಲ್ಲಿ ತಿನ್ನಬೇಕು, ಚಿಯಾ ಬೀಜ ತಿನ್ನುವುದರಿಂದ ಏನು ಉಪಯೋಗ ಆಗುತ್ತೆ ಹಾಗೂ ಅದರಿಂದ ಏನಾದರೂ ದುಷ್ಪರಿಣಾಮಗಳು ಇದೆಯಾ ಅಂತ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮುಂದೆ ಹೋಗೋದಕ್ಕೆ ಮುಂಚೆ ಇನ್ನೂ ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ನನ್ನ ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ಕೆಳಗಡೆ ಇರ್ತಕ್ಕಂತಹ ಬೆಲ್ ಐಕಾನನ್ನು ಒತ್ತಿ. ಚಿಯಾ ಬೀಜಗಳನ್ನು ದಿನಕ್ಕೆ 1 ರಿಂದ 2 ಟೇಬಲ್ ಸ್ಪೂನ್ನಷ್ಟು ಸಾಮಾನ್ಯವಾಗಿ ಸೇವಿಸಬಹುದು. ಈ ಪ್ರಮಾಣವು ದೈನಂದಿನ ಕ್ಯಾಲೋರಿ ಸೇವನೆಯನ್ನು ಅತಿ ಹೆಚ್ಚಾಗದಂತೆ ಪೌಷ್ಟಿಕಾಂಶಗಳ ಉತ್ತಮ ಸಮತೋಲನವನ್ನು ಒದಗಿಸುತ್ತದೆ. ಆದಾಗ್ಯೂ ನಿಮ್ಮ ದೇಹವು ಸೂಚಿಸುವ ವೈಪರೀತ್ಯದ ಲಕ್ಷಣಗಳನ್ನು ಗಮನಿಸುವುದು ಬಹಳ ಮುಖ್ಯ ಮತ್ತು ನಿಮ್ಮ ವೈಯಕ್ತಿಕ ಅಗತ್ಯಗಳು ಹಾಗೂ ಆರೋಗ್ಯದ ಗುರಿಗಳ ಆಧಾರದ ಮೇಲೆ ಚಿಯಾ ಬೀಜಗಳ ಸೇವಿಸುವ ಪ್ರಮಾಣವನ್ನು ಸರಿಪಡಿಸಿಕೊಳ್ಬೇಕಾಗತ್ತೆ. ಚಿಯಾ ಬೀಜಗಳನ್ನು ಪುಡ್ಡಿಂಗ್ ಅಥವಾ ಸ್ಮೂತೀಸ್ ರೂಪದಲ್ಲಿ ಸೇವಿಸುವುದು, ಅಥವಾ 1 ಲೀಟರ್ ನೀರಿನಲ್ಲಿ 1 ರಿಂದ 2 ಟೇಬಲ್ ಸ್ಪೂನ್ ಚಿಯಾ ಬೀಜಗಳನ್ನು ನೆನೆಹಾಕಿ 15 ನಿಮಿಷ ಹಾಗೆ ಬಿಟ್ಟು ಅದರ ನಂತರ ಅದನ್ನು ಸೇವಿಸೋದು ಸಾಮಾನ್ಯ ಒಂದು ರೂಢಿ. ಚಿಯಾ ಬೀಜ ತಿನ್ನುವುದರಿಂದ ಏನು ಉಪಯೋಗ ಅಂತ ನೀವು ಕೇಳಿದ್ರೆ, ಚಿಯಾ ಬೀಜಗಳು ಪೌಷ್ಟಿಕಾಂಶದ ಶಕ್ತಿ ಕೇಂದ್ರವೆಂದು ಪರಿಗಣಿಸಲಾಗ್ತದೆ. ಇದನ್ನು ಏಕೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣಂತೆ. ಮೊದಲನೆಯ ಪಾಯಿಂಟು, ಇದು ಒಮೆಗಾ 3 ಕೊಬ್ಬಿನಾಮ್ಲಗಳು ಅಂದರೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ನ ಹೊಂದಿರುತ್ತದೆ. ಈ ಕೊಬ್ಬಿನಾಂಶಗಳು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಏನಿದೆ ಅದ್ಭುತ ಸಸ್ಯ ಆಧಾರಿತ ಮೂಲವಾಗಿದೆ. ಇದು ಮೆದುಳಿನ ಆರೋಗ್ಯಕ್ಕೆ ಅವಶ್ಯಕವಾಗಿದೆ. ಉರಿಯೂತ ಅಥವಾ ಇನ್ಫ್ಲಮೇಷನ್ನ ಇದು ಕಡಿಮೆ ಮಾಡುತ್ತೆ ಮತ್ತು ಹೃದಯ ರಕ್ತನಾಳದ ಯೋಗಕ್ಷೇಮವನ್ನು ಬೆಂಬಲಿಸುತ್ತದೆ. ಎರಡನೇ ಉಪಯೋಗ ಏನು ಅಂತ ತಿಳ್ಕೊಳ್ಳೋಣ. ಇದು ಫೈಬರ್ ಸಮೃದ್ಧವಾಗಿದೆ ಅಂತ ನಾವು ಹೇಳ್ಬೋದು. ಹೆಚ್ಚಿನ ಫೈಬರ್ ಅಂಶದೊಂದಿಗೆ ಚಿಯಾ ಬೀಜಗಳು ಜೀರ್ಣಕಾರಿ ಆರೋಗ್ಯವನ್ನು ಉತ್ತೇಜಿಸುತ್ತದೆ, ತೂಕ ನಿರ್ವಹಣೆಯಲ್ಲಿ ಸಹಾಯ ಮಾಡುತ್ತದೆ ಮತ್ತು ಇದು ಒಂದು ಫುಲ್ನೆಸ್, ನಾವು ತಿಂದಿದ ತಕ್ಷಣ ಹೊಟ್ಟೆ ಒಂಥರ ತುಂಬಿದ ಅನುಭವ ಸಿಗುತ್ತೆ. ಇದರಿಂದ ಏನಾಗುತ್ತೆ, ನಾವು ಹೆಚ್ಚು ಅನ್ನೆಸೆಸರಿ ಜಂಕ್ ಫುಡ್ ಕ್ರೇವಿಂಗ್ ಅನ್ನೋದಿದೆಯಲ್ಲ ಅದನ್ನು ನಾವು ತಡೆಗಟ್ಟಬಹುದು. ಆವಾಗ ಏನಾಗುತ್ತೆ, ಇದು ತೂಕ ನಿರ್ವಹಣೆಯಲ್ಲಿ ಬಹಳ ಒಂದು ಉತ್ತಮವಾದ ಒಂದು ಆಹಾರ ಅಂತ ಹೇಳ್ಬೋದು. ನಾವು ಒಂದು ಡಯಟ್ ಸಪ್ಲಿಮೆಂಟ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು, ಇದು ತಮ್ಮ ಪ್ರೋಟೀನ್ ಸೇವನೆಯನ್ನು ಹೆಚ್ಚಿಸಲು ಬಯಸುವವರಿಗೆ ಇದು ಅತ್ಯುತ್ತಮವಾದ ಆಯ್ಕೆಯಾಗಿದೆ. ಅವು ಸ್ನಾಯುಗಳ ಆರೋಗ್ಯ, ಅದರ ದುರಸ್ತಿ ಮತ್ತು ಒಟ್ಟಾರೆ ಶಕ್ತಿಯ ಮಟ್ಟವನ್ನು ಬೆಂಬಲಿಸುವ ಸಸ್ಯ ಆಧಾರಿತ ಪ್ರೋಟೀನ್ ಮೂಲವನ್ನು ಒದಗಿಸುತ್ತದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರಗೊಳಿಸಲು ಚಿಯಾ ಬೀಜಗಳು ಬಹು ಉಪಯೋಗಿ ಆಗಬಲ್ಲದು. ಹೇಗೆ ಅಂತೀರಾ, ಇದರಲ್ಲಿ ನಿಧಾನ ಬಿಡುಗಡೆ ಕಾರ್ಬೋಹೈಡ್ರೇಟ್ಗಳು ಅಂದರೆ ಸ್ಲೋ ರಿಲೀಸ್ ಕಾರ್ಬೋಹೈಡ್ರೇಟ್ಸ್ ಅಂತ ನಾವೇನು ಹೇಳ್ತೀವಿ, ಅಥವಾ ನಿಧಾನವಾಗಿ ಬಿಡುಗಡೆ ಹೊಂದಿರತಕ್ಕಂತಹ ಈ ಸಕ್ಕರೆ ಅಂಶಗಳು ಇದರಲ್ಲಿ ಯಥೇಚ್ಛವಾಗಿರ್ತವೆ. ಇದೇನು ಮಾಡುತ್ತೆ, ಇದು ಈ ಸ್ಲೋ ಆಗಿ ರಿಲೀಸ್ ಆಗೋದ್ರಿಂದ ನಾವು ತಿಂದಿದ ತಕ್ಷಣ ಸ್ಪೈಕ್ಸ್ ಆಫ್ ಶುಗರ್ ಅಂತ ಹೇಳ್ತೀವಿ, ಸಡನ್ನಾಗಿ ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಾಗೋದು ಅಥವಾ ಸಕ್ಕರೆ ಮಟ್ಟ ಸಡನ್ನಾಗಿ ಕುಸಿಯೋದು, ಇದನ್ನು ತಡೆಯಲು ಇದು ಬಹಳ ಸಹಾಯ ಮಾಡುತ್ತೆ. ಈ ಚಿಯಾ ಬೀಜಗಳು ಇದರಲ್ಲಿ ಇರ್ತಕ್ಕಂತಹ ಸ್ಲೋ ರಿಲೀಸ್ ಕಾರ್ಬೋಹೈಡ್ರೇಟ್ಸ್ ಇದರಿಂದ ಇದು ಮಧುಮೇಹ ಹೊಂದಿರುವವರಿಗೆ ಅಥವಾ ಪ್ರೀ ಡಯಾಬಿಟಿಕ್ ಕಂಡೀಷನ್ ಹೊಂದಿರುವವರಿಗೆ ಬಹಳ ಉತ್ತಮ ಆಯ್ಕೆಯಾಗಿದೆ ಸ್ನೇಹಿತರೆ. ನೆಕ್ಸ್ಟು, ಇದು ಗ್ಲೈಸಿಮಿಕ್ ನಿಯಂತ್ರಣಕ್ಕೆ ಬಹಳ ಉಪಕಾರಿ. ನಿಮ್ಮ ಆಹಾರದಲ್ಲಿ ಚಿಯಾ ಬೀಜಗಳನ್ನು ಸೇರಿಸುವುದು ಉತ್ತಮ ಗ್ಲೈಸಿಮಿಕ್ ನಿಯಂತ್ರಣಕ್ಕೆ ಸಹಾಯವಾಗುತ್ತದೆ, ದೀರ್ಘಕಾಲೀನ ಆರೋಗ್ಯವನ್ನು ಬೆಂಬಲಿಸುತ್ತದೆ ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಇದು ತಡೀತಾ ಹೋಗುತ್ತೆ. ಚಿಯಾ ಬೀಜಗಳು ಇದರಲ್ಲಿ ಯಥೇಚ್ಛವಾಗಿ ಆ್ಯಂಟಿ ಆಕ್ಸಿಡೆಂಟ್ ಅಂತ ಏನು ಹೇಳ್ತೀವಿ ಅದು ಇರುತ್ತದೆ. ಇದೇನು ಮಾಡುತ್ತೆ, ಈ ಫ್ರೀ ರ್ಯಾಡಿಕಲ್ಸಿಂದ ನಮ್ಮ ದೇಹ ತೊಂದರೆಗೀಡಾಗ್ತಿದ್ದರೆ ಆ ತೊಂದರೆಯಿಂದ ತಪ್ಪಿಸಲು ಈ ಫ್ರೀ ರ್ಯಾಡಿಕಲ್ಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಏನಿದೆ ಇದು ಸಹಾಯ ಮಾಡುತ್ತೆ. ಇದರಿಂದ ಹೇಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತೀರಾ? ಇದು ನಮ್ಮ ದೇಹದಲ್ಲಿ ಆಗ್ತಕ್ಕಂತಹ ಈ ಇನ್ಫ್ಲಮೇಷನ್ ಅಥವಾ ಉರಿಯೂತವನ್ನು ಇದು ಕಡಿಮೆ ಮಾಡಲು ಬಹಳ ಸಹಾಯ ಮಾಡುತ್ತೆ ಸ್ನೇಹಿತರೆ.
ಇದರಿಂದ ಏನಾಗುತ್ತೆ, ವಿವಿಧ ದೀರ್ಘಕಾಲದ ಕಾಯಿಲೆಗಳು, ಫಾರ್ ಎಕ್ಸಾಂಪಲ್ ಶುಗರ್, ಡಯಾಬಿಟಿಸ್ ಅಂತ ನಾವೇನು ಹೇಳ್ತೀವಿ, ಇದು ನಮ್ಮ ದೇಹವನ್ನು ಈ ಥರದ ದೀರ್ಘಕಾಲದ ಕಾಯಿಲೆಗಳು ಬಾಧಿಸದಂತೆ ನೋಡಿಕೊಳ್ಳುತ್ತೆ. ಈ ರೀತಿ ಚಿಯಾ ಬೀಜಗಳು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತವೆ. ಆದರೂ ಇದರ ಸಂಭಾವ್ಯ ಪ್ರತಿಕೂಲ ಪರಿಣಾಮಗಳ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ. ಇದು ಕೆಲವೊಮ್ಮೆ ನಮಗೆ ಚೋಕಿಂಗ್ ಅಂತ ನಾವೇನು ಹೇಳ್ತೀವಿ ಅಥವಾ ಉಸಿರು ಕಟ್ಟಿಸುವ ಅಪಾಯಕ್ಕೆ ಕಾರಣವಾಗ್ಬೋದು. ಇದೇನಾಗುತ್ತೆ, ಸಾಕಷ್ಟು ದ್ರವವಿಲ್ಲದ ಒಣ ಚಿಯಾ ಬೀಜಗಳನ್ನು ಸೇವಿಸುವುದರಿಂದ ಉಸಿರುಗಟ್ಟಿಸುವ ಅಪಾಯವನ್ನು ಈ ಬೀಜ ಉಂಟು ಮಾಡ್ಬೋದು. ಈ ಅಪಾಯವನ್ನು ತಪ್ಪಿಸಲು ನಾವು ಚಿಯಾ ಬೀಜವನ್ನು ಸೇವಿಸುವಾಗ ಯಾವಾಗಲೂ ಸರಿಯಾದ ಹೈಡ್ರೇಷನ್ನನ್ನು ಮೇಂಟೈನ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಎರಡನೇ ಸಮಸ್ಯೆ ಏನು ಅಂತ ತಿಳ್ಕೊಳ್ಳೋಣ. ಈಗ ಎರಡನೇ ಸಮಸ್ಯೆ ಬಂದ್ಬಿಟ್ಟು ನಮಗೆ ಜಠರ ಮತ್ತು ಕರಳಿನ ತೊಂದರೆಯನ್ನು ಮಾಡ್ಬೋದು. ಹೇಗೆ ಅಂತೀರಾ, ನಮ್ಮ ಹೊಟ್ಟೆ ಉಬ್ಬುವಂಥದ್ದು ಅಥವಾ ಈ ಹೊಟ್ಟೆನಲ್ಲಿ ಗ್ಯಾಸ್ ಪ್ರಾಬ್ಲಮ್ ಆಗುವಂಥದ್ದು, ಈ ಥರದ ಪ್ರಾಬ್ಲಮ್ಗಳು ನಮ್ಮಲ್ಲಿ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಮೂರನೇದು, ಕೆಲವೊಂದು ಔಷಧಿಗಳೊಂದಿಗೆ ಇದು ಇಂಟ್ರ್ಯಾಕ್ಟ್ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ಹತ್ತಿರದಲ್ಲಿರ್ತಕ್ಕಂತಹ ವೈದ್ಯರನ್ನು ಸಂಪರ್ಕಿಸಿ ಅವರೊಂದಿಗೆ ಚರ್ಚಿಸಿ ಈ ಚಿಯಾ ಬೀಜಗಳನ್ನು ನಾವು ರೆಗ್ಯುಲರಾಗಿ ತೊಗೋಬೇಕೋ ಬೇಡವೋ ಅಂತ ಡಿಸೈಡ್ ಮಾಡಿಬಿಟ್ಟು ಅದನ್ನು ತೊಗೋಬೇಕೋ ಬೇಡವೋ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಸೊ ಸ್ನೇಹಿತರೆ, ನಾವು ಇದುವರೆಗೂ ಚಿಯಾ ಬೀಜಗಳನ್ನು ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು, ಚಿಯಾ ಬೀಜ ತಿನ್ನೋದ್ರಿಂದ ಏನು ಉಪಯೋಗ ಆಗುತ್ತೆ ಹಾಗೂ ಅದರಿಂದ ಏನಾದರೂ ದುಷ್ಪರಿಣಾಮಗಳು ಇದೆಯಾ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂಡ್ವಿ. ಇನ್ನೂ ಹೆಚ್ಚಿನ ಆರೋಗ್ಯ ಟಿಪ್ಸ್ಗಾಗಿ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಹಾಗೂ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಪಡೆದು ಅದನ್ನು ಆ ಕೂಡಲೇ ನೋಡಬೇಕು ಅಂದರೆ ಕೆಳಗಿರ್ತಕ್ಕಂತಹ ಒಂದು ಬೆಲ್ ಐಕಾನನ್ನು ಒತ್ತಿ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಆರ್ ಜೆ ಹರೀಶ. ನಮಸ್ಕಾರ.